ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನ್ ಮಾಡ್ತೀವಿ, ರೈತರು ಯಾವಾಗ್ಲೂ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ಯಾವ ತರ ಐತಿ ಏನೈತಿ ಅಂತ ನಾವು ಕಲ್ಪನೆಗೆ ಹೋಗಲ್ಲ. ಅದೇ ಯಾರೋ ನೋಡ್ತಾರ ಯಾರೋ ಮಾಡ್ತಾರ ಒಂದು ಉಡಾಫ್ ಇರುತ್ತೆ, ಮನಸ್ಥಿತಿನ ಹಂಗಾಗ್ಬಿಟ್ಟಿರುತ್ತೆ. ಆದ್ರ ನಾವು ನಮ್ಮನೆ ಸಾಕಿರೋಂತ ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಣಿ ಪಕ್ಷಿ ಯಾವುದೇ ನಾವ್ ಏನ್ ಮಾಡಿರ್ತೀವಿ ಅದ್ರ ಕಡೆ ಒಂದೊಂದ್ಸರಿ ನಾವು ಮರ್ತಿರ್ತೀವಿ. ಹಂಗ ಸಂದರ್ಭ ಬಂದಾಗ ಮಾಡ್ಕೊಂತೀವಿ, ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ಆದ್ರ ಅವ್ನ ಲಕ್ಷಣಗಳು ಹೆಂಗಿರ್ತಾವ ಏನು ಎಂತ ವಿಚಾರ ಮಾಡಲ್ಲ. ಈಗ ನಮ್ಮ ಒಂದು ಹಸುವಿಗೆ ಇದು ಬಂದ ಹೀಟ್ ಆಗಿರುತ್ತೆ. ಹೀಟಿಗೆ ಅದು ಯಾವ ತರ ಲಕ್ಷಣ ಇರ್ತಾವು ಆ ಬಗ್ಗೆ ನಾವು ಇನ್ನೊಬ್ಬ ತರಬೇತಿ ಪಡೆದಂತ ಡಾಕ್ಟರ್ ಜೊತೆಗೆ ಮಾತಾಡೋಣ. ಅವ್ರ ಹೆಸರು ವಿಳಾಸ. ಅದಕ್ಕಿಂತ ಮುಂಚೆ ನೀವೇ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಚಾನಲ್ ರೈತರಿಗಾಗಿ, ರೈತರಿಗೋಸ್ಕರ, ರೈತರ ಒಂದು ವಿಶೇಷ ಎಲ್ಲಾ ವಿಡಿಯೋಗಳನ್ನ ನಾವು ತೋರಿಸ್ತಾ ಇರ್ತೀವಿ. ಒಬ್ರಿಗಾರ ಅದು ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೆ ನಾನು ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಸರ್ ನಮಸ್ತೆ ಸರ್. ಸರ್, ನಮ್ಮ ಹಸುಗಳು ನಾವು ಸಾಕಾಣಿಕೆ ಮಾಡ್ಬಿಟ್ಟಿರ್ತೀವಿ. ಎಮ್ಮೆ ಅಂತ ಆಕತ ಎಮ್ಮೆ ಎಲ್ಲಾ ಒಂದೊಂದ್ ತರ ಎಲ್ಲಾನು ಸಾಕಿರ್ತೀವಿ. ಕೆಲವೊಂದ್ ಸಂದರ್ಭ ನಾವು ಅದ್ ಏನ್ ಬರ್ತಾವು ಏನಂತ ನಾವು ಗೊತ್ತಾಗಲ್ಲ. ಈಗ ನಾವು ಮರ್ತಾ ಬಿಟ್ಟಿರ್ತೀವಿ. ಇದ್ರ ಲಕ್ಷಣ ಹೆಂಗಿತ್ತು ಸರ್ ಹೀಟಿಗೆ ಬಂದಾಗ್ರಿ? ಇದು ಒದರ್ತೈತ್ರಿ. ಒಂದೇ ಲಕ್ಷಣ ಅಂತಂದ್ರ ಒದರದ್ರಿ. ಸರ್. ಇಲ್ಲ ಡಿಸ್ಚಾರ್ಜ್ ಆಡ್ತ್ರಿ, ಮಲವಾಡ್ತ್ರಿ. ಆಮೇಲೆ ದನಗಳನ್ನ ಮೌಂಟಿಂಗ್ ಮಾಡ್ತ್ರಿ. ದನಗಳನ್ನ ಮೌಂಟಿಂಗ್ ಮಾಡ್ತ್ರಿ. ಇಲ್ಲ ಅಂತಂದ್ರ ಮೂಕ್ ಬೆದೆ ಅಂತ ಇರ್ತದ್ರಿ, ಕಣ್ಣ ನೀರ್ ಸುಡ್ತಿರತ್ರಿ, ದನಗಳನ್ನ ವೀಕ್ಷಣೆ ಮಾಡ್ತಿರತ್ರಿ. ಅದು ಒಂದು ಲಕ್ಷಣ ರೀ. ಒಟ್ಟ 4 ಲಕ್ಷಣ ಬರ್ತದ. ಹೀಟಿ ಬಂದಾಗ 4 ಲಕ್ಷಣ. ಒಂದು ಒದರದ್ರಿ, ಒಂದು ಡಿಸ್ಚಾರ್ಜ್ ರೀ, ಒಂದ್ ಮೌಂಟಿಂಗ್ ರೀ, ದನಗಳನ್ನ ವೀಕ್ಷಣೆ ಮಾಡ್ಕೊಂತ ನಿಂದ್ರೋದ್ರಿ. ಮೌಂಟಿಂಗ್ ಅಂದ್ರ ಸುಮ್ನೆ ನಿಂದ್ರೋದ್ರಿ. ಸುಮ್ನೆ ನಿಂತ್ಕೊಂಡ್ಬಿಡ್ತ್ರಿ, ಕಣ್ಣ ನೀರ್ ಸುರ್ತಿರ್ತ, ದನ ನೋಡ್ತಿರ್ತ್ರಿ. ಅದು ಮೂಗು ಬೆದೆ ಅಂತಾರ್ರಿ. ಅದು ಜನರನ್ನ ದಿನ ಅದ್ರ ಜೊತೆ ಒಡನಾಟ ಮಾಡೋರ್ಗೆ ಗೊತ್ತಾಗತ್ರಿ. ಇವತ್ ಯಾಕ ಅದು ನಮ್ಮ ಆಕಳ ಸುಮ್ಮನೆ ನಿಂತ್ಕೊಂಡತ್ತ ಅನ್ನೋದ್ ಅವ್ರ ವೀಕ್ಷಣೆ ಮಾಡ್ಕೊಂಡ್ರ ಮೇಲೆ ಗೊತ್ತಾಗತ್ತ. ಅದು ಒಂದು ಲಕ್ಷಣ ರೀ. ಈ ದನನ ಮೌಂಟಿಂಗ್ ಮಾಡೋದಂತಂದ್ರ ದನಗಳನ್ನ ಬೇರೆ ದನಗಳನ್ನ ಹತ್ತತ್ರಿ. ಅದಕ್ ಮೌಂಟಿಂಗ್ ಅನ್ನೋದ್ರಿ. ಡಿಸ್ಚಾರ್ಜ್ ಅಂತ ಮಲವಂತರ ಆಡೇ ಆಡ್ತತ್ರಿ. ಆಮೇಲೆ ಒದರ್ತತ್ರಿ. ದನಗಳನ್ನ ಆಕರ್ಷಣೆ ಮಾಡಕ ಅರ್ಸತ್ರಿ. ದನಗಳನ್ನ ನೋಡಿ ಒದರ್ತತ್ರಿ. ಇದು ಒಂದು ಲಕ್ಷಣ. ಸರ್, ಈಗ ನಾವು ಇಂಜೆಕ್ಷನ್ ಅದಕ್ಕೆ ಕೃತಕವಾಗಿ ಗರ್ಭಧಾರಣ ಮಾಡ್ಬೋದ್ರಿ. ಓರಿಗಾರ ಬಿಡ್ಬೋದ್ರಿ, ಅವ್ರವ್ರ ಇಂಟ್ರೆಸ್ಟ್. ಆಮೇಲೆ ಕೃತಕ ಗರ್ಭಧಾರಣ ಮಾಡೋದ್ರಿಂದ ಅನೇಕ ತಳಿಗಳನ್ನ ನಾವು ಪಡ್ಕೋಬಹುದು. ನಾಟಿ ತಳಿಯಲ್ಲಿ ಅನೇಕ ತಳಿಗಳನ್ನ HF, ಜರ್ಸಿ, ಗಿರ್, ಒಂಗಲ್ ಈ ತರ ಎಲ್ಲಾ ಬ್ರೀಡ್ ಗಳನ್ನ ನಾವು ಅದರಲ್ಲಿ ಪಡ್ಕೋಬಹುದು ಕೃತಕ ಗರ್ಭಧಾರಣ ಮಾಡೋದ್ರಿಂದ. ಈಗ ನಾವು ಓರಿ ಬಿಟ್ಟಿವಿ ಅಂದ್ರೆ ಅದು ಒಂದೇ ತಳಿ ಇರ್ತ. ಯಾವ್ದು HF ಇರ್ಲಿ, ಗಿರ್ ಇರ್ಲಿ, ಕಿಲಾರಿ ಇರ್ಲಿ, ಯಾವ್ದೇ ಒಂದ್ ತಳಿ ಇರ್ಲಿ, ಅದು ಒಂದೇ ತಳಿ ಬರುತ್ತೆ. ಅದಕ್ಕ ಇದಾಗಲ್ಲ, ಬೇರೆ ತಳಿ ಮೂಡಂಗಿಲ್ಲ. ಆ ಒಂದು ಉದ್ದೇಶಕ್ಕ ಕೃತಕ ಗರ್ಭಧಾರಣ ಮಾಡಿಸೋದು ಬಹಳ ಬೆಸ್ಟ್ ರೀ. ಆಮೇಲೆ ಹೋರಿಗಳಿಗೆ ಯಾವ್ದಾದ್ರು ರೋಗ ಬಂದಿರ್ತೈತ, ಆ ರೋಗ ಕೂಡ ದನಗಳಿಗೆ ಬರಬಾರ್ದನ್ನೋ ಒಂದು ಉದ್ದೇಶಕ್ಕೆ ಕೃತಕ ಗರ್ಭಧಾರಣ ಮಾಡಿಸೋದು ಒಳ್ಳೇದು. ಸರ್, ಈಗ ನಾವು ಇನ್ನ ಯಾವ ತರ ಏನ್ ಮಾಡ್ತೀವಿ ನೋಡ್ಬೋದಲ್ಲ? ಮಾಡ್ಬೋದ್ರಿ. ಫುಲ್ ಕೋಲ್ಡ್ ಇರ್ತಲ್ಲ ಸರ್? ಹ್ಞೂ, -196 ಡಿಗ್ರಿ ಸೆಲ್ಸಿಯಸ್ ಇರ್ತ್ರಿ. ಬರ್ರಿ ಸರ್. -196 ಡಿಗ್ರಿ ಸೆಲ್ಸಿಯಸ್ ರೀ. ಸರ್. ನೈಟ್ರೋಜನ್ ಲಿಕ್ವಿಡ್. ಇದು ವೀರನ್ ಹೇಳ್ಕಿರಿ. ಇದು ಗನ್ ರೀ. ಇದಕ್ಕೆ ನಾವು ಹಾಕೋಬೇಕ್ರಿ. ಇದು ಶೀತ್ ರೀ. ಇದನ್ನಂತರ ಹೇಳೋದ ಅವಶ್ಯಕತೆ ಇಲ್ರಿ. ಹ್ಯಾಂಡ್ ಬ್ಲೌಸ್ ಇಟ್ಕೊಡ್ರಿ. ಇದು ನೋಡ್ರಿ ಡಿಸ್ಚಾರ್ಜ್ ರೀ. ಡಿಸ್ಚಾರ್ಜ್ ಅಂತಂದ್ರ ಮಲು ನೋಡ್ರಿ. ಇದು ಹೀಟಿ ಬಂದತ್ತಂತ ಅಲ್ಲಿ
ಓಕೆ ರೀ ಗರ್ಭಧಾರಣ ಮಾಡಿದಿವ್ರಿ. ಸರ್ ಮತ್ತೆ ಅವ್ರ ಏನ್ ಮಾಡ್ಬೇಕು ಸರ್ ಈಗ ಗರ್ಭಧಾರಣೆ? ಅವರು ಕರಿಬೇವು ತಿನ್ಸ್ಬೇಕ್ರಿ. ಹ್ಮ್. 10 ದಿವಸ ಕರಿಬೇವು ತಿನ್ಸ್ಬೇಕ. ಹ್ಮ್. ಆಮೇಲೆ ಒಂದ್ 3 ತಾಸು ಮಲಗಿಸಿ ಕೊಡ್ಬಾರ್ದು. ಮಲಗಿಸಿದ್ರ ಇಂಜೆಕ್ಷನ್ ರಿಟರ್ನ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಮಲಗಿಸಿ ಕೊಡ್ಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ಒಂದ್ ಮಲಗಿಸಿ ಕೊಡ್ಬಾರ್ದು. ಫುಡ್ ಗಿಟ್ಟಿ ಸರ್ ಏನ ಫುಡ್ ಬೇಕಾದ್ ಕೊಡ್ಬೋದ್ರಿ. ಅನ್ನ ಒಂದು ಇಡಬಾರ್ದು. ಅನ್ನ ಇದಾರ ಕೊಡ್ಬೋದು. ಅನ್ನ ಮೇವು ಅನ್ನ ಕೊಡ್ಬಾರ್ದು.